ಸೊ ಸರ್, ಮೊದಲಿಗೆ ನಮಸ್ಕಾರ. ನಮಸ್ಕಾರ. ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ಈಗ ಆರಂಭ ಮಾಡೋದು ಎಲ್ಲಿಂದ ಅಂದರೆ ನಿಮ್ಗೆ ಗೊತ್ತೇ ಇದೆ, ಯುದ್ಧ ನಡೀತಾ ಇದೆ. ಸೊ ವಾಟ್ ಈಸ್ ಯುವರ್ ಫಸ್ಟ್ ಥಾಟ್ಸ್? ಯುದ್ಧ ಯಾವ ಹಿನ್ನೆಲೆಯಲ್ಲಿ ಹೇಗೆ ನೋಡ್ತೀರಿ? ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದೆಯಲ್ಲ ಇರಾನ್ ಮೇಲೆ, ಹೇಗೆ ನೋಡ್ತೀರಿ ಅದನ್ನು? ಇದು ಅಮೇರಿಕ ಮತ್ತೆ ಇಸ್ರೇಲ್ ಮತ್ತೆ ಇರಾನ್ ಇವೆರಡರ ಮಧ್ಯೆ ಸಂಘರ್ಷ ಮುಂಚಿನಿಂದಲೂ ನಡೀತಾನೆ ಇತ್ತು. ಅದು ಹೆಚ್ಚಾಗಿದ್ದು ಯಾವಾಗ ಅಂದರೆ, ನಾನು ಲಿಬಿಯಾದಲ್ಲಿ ಇರಬೇಕಾದ್ರೆ 2014ರಲ್ಲಿ ತುಂಬ ವಿಕೋಪಕ್ಕೆ ಹೋಗಿ ಅಮೇರಿಕಾದವರು ಇರಾನ್ ಮೇಲೆ ತುಂಬ ಸ್ಯಾಂಕ್ಷನ್ಗಳನ್ನು ಹಾಕ್ತಾರೆ. ಆಗ ಇರಾನ್ ತುಂಬ ತಡ್ಕೊಳ್ಳುತ್ತೆ. ನಾವು ಅವಾಗಲೇ ಅಂದ್ಕೊಂಡಿದ್ವಿ ಮೋಸ್ಟ್ಲಿ ಅವಾಗಲೇ ಇರಾನ್ ಏನಾದರೂ ಯುದ್ಧವನ್ನು ಡಿಕ್ಲೇರ್ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಅವರು ತುಂಬ ಪೇಷನ್ಸಿಂದ ವೇಟ್ ಮಾಡಿದರು, ಇಲ್ಲಿವರೆಗೂ ವೇಟ್ ಮಾಡಿದರು. ಆದರೂ ಅವರು ಅಮೇರಿಕ ಅವ್ರ ಮೇಲೆ ಮತ್ತೆ ಮತ್ತೆ ನಿರ್ಬಂಧಗಳನ್ನು ಹೇರ್ತಾನೆ ಹೋಯಿತು. ಮತ್ತೆ ಮತ್ತೆ ಅವ್ರನ್ನ ಸಾಧ್ಯವಾದಷ್ಟು ಬಗ್ಸೋದಕ್ಕೆ ನೋಡಿದರು ಎಲ್ಲ ರೀತಿಯಿಂದ. ನಿಮಗೆ ಗೊತ್ತಿರೋ ಹಾಗೆ ಅಮೇರಿಕ ಅಂದರೆ ಅದೊಂದು ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಹೊಂದಿರುವಂಥ ದೇಶ. ಅಂದರೆ ನಾನೇ ಶ್ರೇಷ್ಠ, ನನ್ನ ಮಾತುಗಳನ್ನು ಎಲ್ಲರೂ ಕೇಳಬೇಕು, ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ ಅನ್ನುವಂಥ ಮನೋಭಾವನೆ ಅವರಿಗೆ ಮುಂಚಿನಿಂದಲೂ ಅದು ಸೂಟು ಬೂಟ್ ಹಾಕೊಂಡಿರೋ ರೌಡಿಗಳು. ಹೌದು, ಹಂಗೆ ಅವ್ರದ್ದು ಒಟ್ಟು. ಅದಕ್ಕೆ ಅವ್ರು ಅದನ್ನ ಏನ್ ಮಾಡಿದ್ದಾರೆ, ಅದನ್ನ ಅಲ್ಲಿ ಮುಂಚಿನಿಂದನೂ ಆ ಥರ ಒಂದು ಧೋರಣೆ ಇರೋದ್ರಿಂದ ಈಗಲೂ ಕೂಡ ಅದೇ ಧೋರಣೆಯನ್ನ ಅವರಿಗೆ ಸಿಕ್ಕ ರಾಷ್ಟ್ರಗಳ ಮೇಲೆ ಎಲ್ಲ ಉಪಯೋಗಿಸಿ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಈ ಡೆಮೋಕ್ರಸಿ ಅನ್ನುವಂಥ ನೆಪದಲ್ಲಿ ಈ ಎಸ್ಪೆಷಲಿ ಮುಸ್ಲಿಂ ರಾಷ್ಟ್ರಗಳು ಅಂದ್ರೆ ತೈಲ ರಾಷ್ಟ್ರಗಳು, ನಮ್ಗೆ ಗೊತ್ತಿರೋ ಬಹಳಷ್ಟು ಮುಸ್ಲಿಂ ಕಂಟ್ರಿಗಳಲ್ಲಿ ನಮ್ಗೆ ತೈಲ ರಾಷ್ಟ್ರಗಳು ಅಂತ ನಾವು ಗುರುತಿಸಿರೋದು. ಹೀಗಾಗಿ ಆ ತೈಲ ರಾಷ್ಟ್ರಗಳ ಮೇಲೆ ಅವ್ರ ಕಣ್ಣಿ ಮೊದಲಿಂದನೂ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಈ ಡೆಮೋಕ್ರಸಿ ಅನ್ನುವಂಥ ಒಂದು ನೆಪವನ್ನ ಇಟ್ಕೊಂಡು ಅದರ ಒಳಗಡೆ ನುಗ್ಗೋದಕ್ಕೆ ನೋಡ್ತಾರೆ. ಅಲ್ಲಿರೋದೆಲ್ಲ ಅಟೋಕ್ರಸಿ, ಬಹಳಷ್ಟು ಕಂಟ್ರಿಗಳಲ್ಲಿ ನಾವು ನೋಡಿರೋದು ಅಟೋಕ್ರಸಿ. ಅದನ್ನ ಹೇಗಾದ್ರೂ ಮಾಡಿ ಒಡೆದು ಬಿಡಬೇಕು, ಒಡೆದು ಬಿಟ್ರೆ ನಮಗೆ ಮುಂದೆ ಜಾಗ ಆಗುತ್ತೆ ಅಂತ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ರಾಜ್ಯ ಸರಿ ಇಲ್ಲ ಅಥವಾ ಅದನ್ನ ಆಳ್ತಾ ಇರುವಂತ ದೊರೆ ಸರಿ ಇಲ್ಲ, ಅವನು ಈ ತರ ಶೋಷಣೆ ಮಾಡ್ತಾ ಇದ್ದಾನೆ, ಹಾಗೆ ಮಾಡ್ತಾ ಇದ್ದಾನೆ, ಹೀಗೆ ಮಾಡ್ತಾ ಇದ್ದಾನೆ ಅಂತ ಏನೇನೋ ಒಂದು ನೆಪವನ್ನ ಹೇಳಿ ಮತ್ತೆ ಅದನ್ನ ಹೊರ ಜಗತ್ತಿಗೆ ತುಂಬಾ ಕೆಟ್ಟ ಒಪಿನಿಯನ್ ಬರೋ ರೀತಿಯಲ್ಲಿ ಅವ್ರ ಬಗ್ಗೆ ಹೇಳಿಬಿಟ್ಟು ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ನಾವು ಬಹಳಷ್ಟು ದೇಶಗಳನ್ನ ನೋಡ್ಬಿಟ್ಟಿದ್ದೀವಿ. ಈಗ ಇರಾಕಲ್ಲಿ ಏನಾಯ್ತು ಅಂತ ಗೊತ್ತು ನಮಗೆ, ಲಿಬಿಯಾದಲ್ಲಿ ಏನಾಯ್ತು ಅಂತ ಗೊತ್ತು, ಮತ್ತೆ ಈಗ ಮೊನ್ನೆ ವೆನಿಜುಲಾದಲ್ಲಿ ಕೂಡ ಏನಾಯ್ತು ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಹೀಗಾಗಿ ಅವ್ರು ಏನು ಅಂತ ಹೇಳಿದ್ರೆ ಈಗ ನೋಡಿ, ಮೊನ್ನೆ ವೆನಿಜುಲಾ ಅಧ್ಯಕ್ಷರನ್ನ ಏನ್ ಮಾಡಿ ಒಂದೇ ಸರಿ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ಇಟ್ರು, ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಹೋಗಿ ಒಂಥರ ಅದೇನ ಆ ದೇಶದ ಸಾರ್ವಭೌಮತೆ ಮೇಲೆ ಏಟನ್ನ ಕೊಟ್ಟುವಂತ ಒಂದು ಸಂದರ್ಭನೂ ಕೂಡ ಇದೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅದೇ ಸರಿ ಅನ್ನೋದನ್ನ ಅವ್ರು ಜನಕ್ಕೆ ನಂಬಿಸೋದಕ್ಕೆ ಹೋಗ್ತಾರೆ. ಆದ್ರೆ ಅದರಲ್ಲಿ ಕೆಲವು ಪ್ರಜ್ಞಾವಂತರು ಇದ್ದಾರೆ. ಅವ್ರಿಗೆ ಈಗಾಗ್ಲೇ ಏನಾಗಿದೆ ಅಂದ್ರೆ, ಅಮೆರಿಕ ಏನ್ ಮಾಡ್ತಾ ಇದೆ, ಅದರ ಒಳ ಧೋರಣೆ ಏನಿದೆ, ಅದರ ಹಿನ್ನೆಲೆ ಏನಿದೆ ಅನ್ನೋದನ್ನ ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಈಗ ಮುಂಚಿನ ತರ ಅಮೆರಿಕ ಮೋಸ ಮಾಡಕ್ ಸಾಧ್ಯ ಇಲ್ಲ. ಆದ್ರೂ ಅದು ಎಲ್ಲಿವರೆಗೂ ಮಿಲಿಟರಿಯಲ್ಲಿ ತುಂಬಾ ಸ್ಟ್ರಾಂಗ್ ಇರುತ್ತೋ, ಹೀಗಾಗಿ ಆಮೇಲೆ ಎಲ್ಲರೂ ಅದನ್ನ ಬಗ್ಸೋದಕ್ಕೆ ನೋಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ವರ್ಲ್ಡ್ ಮಾರ್ಕೆಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಡಾಲರ್ಸ್ ಅಲ್ಲೇ ಟ್ರೇಡ್ ಆಗ್ತಾ ಇರೋದು. ಹೀಗಾಗಿ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರೆ, ನಾನೇ ಸುಪ್ರೀಂ, ನನ್ನ ಮಾತನ್ನ ನೀವು ಕೇಳಲೇಬೇಕು, ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ ಅನ್ನೋ ತರ ಅದನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಯುರೋ ಸಮನಾಗಿ ಅದು ಇವಾಗ ಬರ್ತಾ ಇದೆ, ಡಾಲರ್ ಹೆಚ್ಚು ಕಡಿಮೆ ಯುರೋನ್ ಕೂಡ ಟಾಪಲ್ ಮಾಡಿಬಿಡುತ್ತೆ ಸ್ವಲ್ಪ ದಿವಸದಲ್ಲಿ ಅಂತ. ಅಂದ್ರೆ ಯುರೋಪಿಯನ್ ರಾಷ್ಟ್ರಗಳನ್ನು ಕೂಡ ಅದು ಹಿಂದಕ್ಕತ್ತೆ ಅಂತ. ಇಡೀ ಜಗತ್ತಿನಲ್ಲಿ ಎರಡೇ ಕರೆನ್ಸಿ ಇವತ್ತು ನಡೀತಾ ಇರೋದು, ಒಂದು ಡಾಲರು. ಈಗ ಡಾಲರ್ ಇಂಪಾರ್ಟೆನ್ಸ್ ತಗೊಳ್ತಾ ಇದೆ ತುಂಬಾನೇ, ಯುರೋ ಸ್ವಲ್ಪವಾಗಿ ಹಿಂದಕ್ಕೆ ಹೋಗ್ತಾ ಇದೆ. ಈಗ ಅಮೆರಿಕದವ್ರ ಉದ್ದೇಶನೂ ಕೂಡ ಅದೇನೆ, ಡಾಲರ್ ನಾವು ಟಾಪಲ್ ಮಾಡಿಬಿಡ್ಬೇಕು, ಇಡೀ ಜಗತ್ತಿಗೆ ನಾವೇ ಸುಪ್ರೀಂ ಆಗ್ಬಿಡ್ಬೇಕು ಅನ್ನುವಂಥ ಒಂದು ಇಂಪೀರಿಯಲಿಸ್ಟಿಕ್ ಅಟಿಟ್ಯೂಡ್ ಇಟ್ಕೊಂಡು ಅವರು ಇದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗಲೂ ಕೂಡ ಇಲ್ಲಿ ಇರಾನಲ್ಲಿ ಮಾಡ್ತಾ ಇರೋದು ಕೂಡ ಅದನ್ನೇ. ಈಗ ಹಿಂದೆ ನಾನು ಹೇಳ್ದಂಗೆ ಇದು ಯಾವುದು ಲಿಬಿಯಾದಲ್ಲಿ ಆಯಿತು, ಆಮೇಲೆ ಇರಾಕಲ್ಲಿ ಆಯಿತು, ಈಗ ಮೊನ್ನೆ ವೆನಿಜುಲಾ ಆಯಿತು, ಸಿರಿಯಾದಲ್ಲಿ ಆಯಿತು, ಹೀಗೆ ಎಲ್ಲ ಕಡೆ ಅವ್ರು ನುಗ್ಬಿಟ್ಟಿದ್ದಾರೆ. ಬಟ್ ಸಿರಿಯಾದ ಯುದ್ಧ ಯಾಕೆ ಅಷ್ಟೊಂದು ದೀರ್ಘವಾಗಿ ನಡೀತು ಅಂತ ಹೇಳಿದ್ರೆ, ಅಲ್ಲಿ ಸಿರಿಯಾದಲ್ಲಿ ತಗೊಳ್ಳೋಕ್ಕೆ ಅವ್ರಿಗೆ ಏನೂ ಇರಲಿಲ್ಲ, ಯಾವ ರಿಸೋರ್ಸ್ಗಳು ಅಲ್ಲಿ ಇರಲಿಲ್ಲ, ನ್ಯಾಚುರಲ್ ರಿಸೋರ್ಸಸ್. ಅದೇ ನಿಮಗೆ ಇರಾಕ್ ಬಂದರೆ ಅಥವಾ ಲಿಬಿಯಾ ಬಂದರೆ ಅಲ್ಲಿ ತುಂಬ ನ್ಯಾಚುರಲ್ ಆಯಿಲ್ ರಿಸೋರ್ಸಸ್ ಇತ್ತು. ಅದನ್ನ ಹೇಗಾದರೂ ಮಾಡಿ ಕೊಳ್ಳೆ ಹೊಡಿಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಅವ್ರು ಏನು ಮಾಡಿದ್ರು, ಅಲ್ಲಿಗೆ ಬಂದರು, ಅವ್ರನ್ನಿಬ್ಬರನ್ನು ಸರ್ವಾಧಿಕಾರನ ಕೊಂದು ಹಾಕಿದ್ರು ಅಲ್ಲಿ. ಮತ್ತೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಕೂಡ ಅಮೇರಿಕನ್ ಮಿಲಿಟರಿ ಬೇಸ್ ಸ್ಥಾಪನೆ ಮಾಡಿ ತಮಗೆ ಏನು ಬೇಕೋ ಅದನ್ನ ಅವರು ಮಾಡ್ತಾನೆ ಇದ್ದಾರೆ. ಮತ್ತೆ ಅದೇ ಧೋರಣೆಯನ್ನು ಇಟ್ಕೊಂಡು ಈಗ ಇಸ್ರೇಲ್ ಒಂದು ನೆಪ ಅಷ್ಟೇ,
ಇಸ್ರೇಲ್ ಮೂಲಕನೇ ಅವರು ಜೊತೆಯಾಗಿ ಏನ್ ಮಾಡ್ತಾ ಇದ್ದಾರೆ, ನಾನು ಇನ್ನ ಇಸ್ರೇಲ್ಗೆ ಸಾಥ್ ಕೊಟ್ಬಿಟ್ಟು ಅಕಸ್ಮಾತ್ ನಾವಿಬ್ರು ಒಂದಾಗಿ ಇರಾನ್ ಅನ್ನ ಗೆದ್ದು ಬಿಟ್ರೆ ಇಡೀ ಮಧ್ಯಪ್ರಾಚ್ಯ ನಮ್ದೇ ಆಗ್ಬಿಡುತ್ತೆ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಮುಸ್ಲಿಂ ಕಂಟ್ರಿಗಳು, ಅಲ್ಲೆಲ್ಲ ಮಿಲಿಟರಿ ಬೇಸ್ ಇದೆ. ಇಲ್ಲಿ ಮಾತ್ರ ಇಲ್ಲ, ಇವಾಗ ಯಾವ್ದ್ರಲ್ಲಿ ಇರಾನ್ ಅಲ್ಲಿ ಮಾತ್ರ ಇಲ್ಲ. ಸೊ ಅಲ್ಲಿ ಒಂದು ನಮ್ದು ಸ್ಥಾಪನೆ ಆಗ್ಬಿಟ್ರೆ ಇಡೀ ನಮ್ಮ ಮಧ್ಯಪ್ರಾಚ್ಯ ನಮ್ಮ ಕೈಗೆ ಬರುತ್ತೆ, ಅವಾಗ ನಾವು ಆಡಿದ್ದೇ ಆಟ ಆಗ್ಬಿಡುತ್ತೆ ಅನ್ನುವಂಥ ಒಂದೇ ಒಂದು ಧೋರಣೆಯಿಂದ ಅವರು ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಇರಾನ್ ಮತ್ತೆ ಇಸ್ರೇಲ್ ಮಧ್ಯೆ ತುಂಬಾ ವೈಷಮ್ಯ ಇರೋದಂತೂ ಸತ್ಯ. ಅದು ಈಗಿಂತ ಅಲ್ಲ, ಮೊದ್ಲಿಂದನೂ ಇಸ್ರೇಲ್ ಯಾವಾಗ ಹುಟ್ಟಿತೋ ಆಗ್ಲಿಂದನೂ ಅದು ಇರುವಂತಹ ಒಂದು ವೈಷಮ್ಯ ಅದು. ಅದಕ್ಕೆ ನೋಡಿ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಅಮೆರಿಕ ಯಾರ್ಯಾರು ಇಸ್ರೇಲ್ನ ಟಾರ್ಗೆಟ್ ಮಾಡ್ತಾರೋ ಅವ್ರನ್ನೆಲ್ಲ ಮುಗಿಸ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ಲು ಸದ್ದಾಮ್ ಹುಸೇನ್ ಪಕ್ಕದ ರಾಷ್ಟ್ರ ಯಾವುದು, ಇಸ್ರೇಲ್ನ ಪಕ್ಕ ರಾಷ್ಟ್ರ, ಅವನು ಏನ್ ಮಾಡಿದ, ಅಲ್ಲಿಂದ ರಾಕೆಟ್ಗಳನ್ನ ಕಳಿಸಿದ್ದ ಯಾರಿಗೆ, ಇಸ್ರೇಲ್ಗಳಿಗೆ, ಅಂದ್ರೆ ಅವ್ರನ್ನ ಕೊಂದಾಕ್ಬೇಕು ಅಂತ. ಸೊ ಅದು ಒಂದು ಅವಾಗ ಅಮೆರಿಕದವರು ಏನ್ ಮಾಡಿದ್ರು, ಅದನ್ನ ಟಾರ್ಗೆಟ್ ಮಾಡಿಬಿಟ್ರು. ಅದೇ ರೀತಿ ಗಡಾಫಿ ಕೂಡ ಇಸ್ರೇಲ್ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಯಾವಾಗ್ಲೂ. ಅವನ ಪಾಲಿಸಿಗಳು ಯಾವುದೇ ಇದ್ರೂ ಕೂಡ ಅದಕ್ಕೆ ಇಸ್ರೇಲ್ ವಿರೋಧಿ ನೀತಿಯನ್ನು ಆತ ಅನುಸರಿಸ್ತಾ ಇದ್ದಿದ್ರಿಂದ ಅವನನ್ನು ಟಾರ್ಗೆಟ್ ಮಾಡಿದ್ರು. ಆಕ್ಚುಲಿ ಅವರ ಹಿಟ್ ಲಿಸ್ಟ್ ಅಲ್ಲಿ 3 ಜನ ಇದ್ದಿದ್ದು ಮೊದಲು. ಒಬ್ರು ಸದ್ದಾಮ್ ಹುಸೇನ್, ಎರಡನೇದವನು ಗಡಾಫಿ, ಮೂರನೇದವನು ಈ ಸಿರಿಯಾದ ಅಲ್ ಬಸೀರ್. ಆದ್ರೆ ಈ ಮೊದಲ 2 ರಾಷ್ಟ್ರಗಳಲ್ಲಿ ಬೇಗ ಅವರು ಒಳನುಗ್ಗಿ ಹೊಡೆದು ಹಾಕಿ ತಮ್ಗೇನ್ ಬೇಕೋ ಅಂತ ತಗೊಂಡ್ರು. ಆದ್ರೆ ಸಿರಿಯಾದಲ್ಲಿ ಡಿಲೇ ಮಾಡಿದ್ರು, ಯಾಕಂದ್ರೆ ಸಿರಿಯಾದಲ್ಲಿ ಯಾವುದೇ ನ್ಯಾಚುರಲ್ ರಿಸೋರ್ಸ್ ಇಲ್ಲ ತಗೊಳ್ಳೋದಕ್ಕೆ. ಹೀಗಾಗಿ ಅಲ್ಲಿ ಡಿಲೇ ಮಾಡಿ ಈಗ ಮೊನ್ನೆ ಮುಗಿಸಿ ಅಲ್ಲಿ ಅಧ್ಯಕ್ಷ ಲಂಡನ್ಗೂ ಮತ್ತೆಲ್ಲೋ ಓಡೋಗೋ ತರ ಮಾಡಿ ಈಗ ಅಲ್ಲಿ ಕೂಡ ಅವರನ್ನ ಆಕ್ರಮಿಸ್ಕೊಂಡಿದ್ದಾರೆ. ಹೀಗೆ ಅಮೆರಿಕದವರು ಅಂದ್ರೆ ಅದೊಂಥರ ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಇಟ್ಕೊಂಡು ನಾವು ಎಲ್ಲವನ್ನ ಗೆದ್ದು ಬಿಡಬೇಕು, ಎಲ್ಲವೂ ನಮ್ಮ ಕೈ ಕೆಳಗಡೆ ಬರಬೇಕು, ಕಂಟ್ರೋಲ್ಗೆ ಬರಬೇಕು ಅನ್ನುವಂಥ ಒಂದು ಧೋರಣೆಯಲ್ಲಿ ಅವರು ಬರ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಈಗಂತರೂ ಆಸ್ ಆಫ್ ನೌ ಇದುವರೆಗೂ ಅವ್ರು ಏನೇನು ಮಾಡ್ಕೊಂಡಿದ್ರೆ ಅದೆಲ್ಲ ಸಕ್ಸಸ್ ಆಗಿದೆ. ಮತ್ತೆ ಅವರು ಅದೇ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಲೇಖನ ಬರೆದಿದ್ದೆ ತುಂಬಾ ಹಿಂದೆ ಅಲ್ಲ, ಈಗ ಮೊನ್ನೆ ಈ ವೆನಿಜುಲಾ ಅಧ್ಯಕ್ಷನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರಲ್ಲ, ಅವಾಗ್ಲೇ ಒಂದು ಬರೆದಿದ್ದೆ. ಏನಂದ್ರೆ ಪಶ್ಚಿಮ ನಡೆದಿದ್ದೇ ದಾರಿಯಾಗಿದೆ, ಆನೆ ನಡೆದಿದ್ದೇ ದಾರಿಯಾಗಿದೆ, ಅಂಕುಶ ಹಾಕುವವರು ಯಾರು ಇಲ್ಲವೇ ಅಂತ ನಾನು ಒಂದು ಬರೆದಿದ್ದೆ. ಆದ್ರೆ ಇವತ್ತಿನ ಇರಾನ್ ಮತ್ತೆ ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ನೋಡಿದಾಗ ಅನಿಸ್ತಾ ಅಂಕುಶ ಹಾಕೋದಕ್ಕೆ ಒಬ್ರು ಇದ್ದಾರೆ ಅಂತ ಎಲ್ಲೋ ಒಂದು ಕಡೆ ನನಗೆ ತೃಪ್ತಿ ಅನಿಸ್ತಾ ಇದೆ. ಅಂದ್ರೆ ಅಮೆರಿಕಕ್ಕೆ ಬಗ್ಗದೇ ಇರುವಂತ ಒಂದು ರಾಷ್ಟ್ರ, ಏಕೈಕ ರಾಷ್ಟ್ರವಾದ್ರೂ ಈ ಭೂಮಿ ಮೇಲೆ ಇದೆಯಲ್ಲ ಅಂದ್ರೆ ಅದು ಇರಾನ್ ಅಂತ ಅನಿಸ್ತಾ ಇದೆ. ಅದು ಮುಂದೆ ಏನಾಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಬಟ್ ಈಗ ನಾವು ನೋಡಿದ್ದಂದ್ರೆ ಒಂದು ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ, ಟಫ್ ಇದನ್ನಾಗಿ ಅವರು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಇದು ಆ ಮಟ್ಟಿಗೆ ಸರಿ ಅಂತ ನನಗೆ ಅನಿಸ್ತಾ ಇದೆ.